ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭೂಗೋಳಶಾಸ್ತ್ರದ ಅಧ್ಯಾಯ 9ನೇ ಅಧ್ಯಾಯ ಭಾರತದ ಸಾರಿಗೆ ಮತ್ತು ಸಂಪರ್ಕ ಪಾಠದ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡ್ತಾರೆ. ಕಳೆದ 2 ತರಗತಿಗಳಲ್ಲಿ ಸಾರಿಗೆಯ ಮಹತ್ವ, ಸಾರಿಗೆಯ ವಿಧಗಳು, ಆ ವಿಧಗಳಲ್ಲಿ ಭೂ ಸಾರಿಗೆ ಮತ್ತು ಜಲ ಸಾರಿಗೆಯನ್ನ ಅಭ್ಯಾಸ ಮಾಡಿದ್ವಿ. ಒಂದ್ಸರಿ ನೀವು ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಹಿಂದಿನ ವಿಡಿಯೋಗಳನ್ನ ನೋಡಿ. ಭೂ ಸಾರಿಗೆ ಅಂತ ಬಂದಾಗ ಭೂ ಸಾರಿಗೆಯಲ್ಲಿ 3 ವಿಧಗಳನ್ನಾಗಿ ಮಾಡಿದ್ವಿ. ಒಂದು ರಸ್ತೆ ಸಾರಿಗೆ, ಮತ್ತೊಂದು ರೈಲ್ವೆ ಸಾರಿಗೆ, ಮತ್ತೊಂದು ಕೊಳವೆ ಸಾರಿಗೆ ಅಂತ ಅದನ್ನ ಮೊದಲನೇ ಭಾಗದಲ್ಲಿ ಅಭ್ಯಾಸ ಮಾಡಿದೀವಿ. 2ನೇ ಭಾಗದಲ್ಲಿ ನಾವು ಜಲ ಸಾರಿಗೆಯನ್ನ ಕುರಿತು, ರೈಲ್ವೆ ಸಾರಿಗೆ ಮತ್ತು ಜಲ ಸಾರಿಗೆಯನ್ನ ಕುರಿತು ಅಭ್ಯಾಸ ಮಾಡಿದ್ವಿ. ಸೊ ಈ ಪಾಠದ ಭಾಗ 3ರಲ್ಲಿ ನಾವು ವಾಯು ಸಾರಿಗೆ ಮತ್ತು ಸಂಪರ್ಕ ಈ ವಿಷಯವನ್ನು ಕುರಿತು ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಸೊ ಸಾರಿಗೆಯ 3ನೇ ವಿಧ ವಾಯು ಸಾರಿಗೆ. ಏನು ವಾಯು ಸಾರಿಗೆ ನೋಡಿ. ಈಗ ಭೂ ಸಾರಿಗೆ ಅಂತ ಬಂದಾಗ ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ. ಜಲ ಸಾರಿಗೆ ಅಂತಂದ್ರೆ ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ, ವಿಶೇಷತೆ ಇದೆ. ಹಾಗೆ ವಾಯು ಸಾರಿಗೆ ಅಂದ ತಕ್ಷಣ ನೆನಪಾಗೋದೇನಪ್ಪ ಅಂದ್ರೆ, ವಾಯು ಸಾರಿಗೆಯಲ್ಲಿ ಅತ್ಯಂತ ವೇಗದ ಸಾರಿಗೆ ಅಂತ ಹೇಳಿದ್ರೆ ಅದು ವಾಯು ಸಾರಿಗೆ. ಅತ್ಯಂತ ವೇಗದ ಸಾರಿಗೆ. ಯಾವ್ದು ಕಂಪೇರ್ ಮಾಡಿದ್ರೆ ನೀವು ರೈಲ್ವೆ ಸಾರಿಗೆಗಾದ್ರು ಕಂಪೇರ್ ಮಾಡಿ ಅಥವಾ ರಸ್ತೆ ಸಾರಿಗೆಗಾದ್ರು ಕಂಪೇರ್ ಮಾಡಿ. ಭೂ ಸಾರಿಗೆ, ಜಲ ಸಾರಿಗೆ, ಯಾವುದೇ ಸಾರಿಗೆ ಕಂಪೇರ್ ಮಾಡಿದ್ರೆ ವಾಯು ಸಾರಿಗೆ ಅಂತಕ್ಕಂಥದ್ದು ಅತ್ಯಂತ ವೇಗದ ಸಾರಿಗೆ ಆಗಿದೆ. ಹಾಗೆ ದುಬಾರಿ ಸಾರಿಗೆ, ಯಾಕೆಂದ್ರೆ ಜನಸಾಮಾನ್ಯರು ಆರ್ಥಿಕವಾಗಿ ಹಿಂದುಳಿದವರಿಗೆ ಈ ವಾಯು ಸಾರಿಗೆ ಮರೀಚಿಕೆ ಅಂತ ಹೇಳಿ. ಯಾಕೆಂದ್ರೆ ಹಣ ಇದ್ದವರು, ಸಂಪತ್ತಿದ್ದವರು, ದುಡ್ಡಿದ್ದವರು ವಿಮಾನಗಳಲ್ಲಿ ಓಡಾಡ್ತಾರೆ ಬಿಟ್ರೆ ಜನಸಾಮಾನ್ಯರ ವಿಮಾನಗಳಲ್ಲಿ ಓಡಾಡ್ಲಿಕ್ಕಾಗತ್ತಾ? ಹಣ ಇದ್ರೆ ಯಾರು ಬೇಕಾದ್ರೂ ಓಡಾಡ್ಬೋದು. ಹಾಗಾದ್ರೆ ಬಡವರು ವಿಮಾನ ಹತ್ತಕ್ಕೆ ಆಗಲ್ಲ ಅಂತಲ್ಲ, ಹಣ ಇತ್ತು ಅಂತ ಹೇಳಿದ್ರೆ ನಾವು ಪ್ರಯಾಣ ಮಾಡಬಹುದು. ಸೊ ವೇಗದ ಸಾರಿಗೆ. ಸೊ ವಾಯು ಸಾರಿಗೆಯ ಪ್ರಾಮುಖ್ಯತೆ ಏನು ಅಂತ ನೋಡೋದಾದ್ರೆ, ವಾಯು ಸಾರಿಗೆ ಅಂತ ಬಂದ್ರೆ ಸ್ಪೇಸ್, ವಾಯುನಲ್ಲಿ ಚಲಿಸ್ತಕ್ಕಂಥ ಸಾರಿಗೆ, ಅಂದ್ರೆ ಅಂತರಿಕ್ಷದಲ್ಲಿ ಚಲಿಸ್ತಕ್ಕಂಥ ಸಾರಿಗೆಯನ್ನ ನಾವು ವಾಯು ಸಾರಿಗೆ ಅಂತ ಕರಿತೀವಿ. ಸೊ ಯಾತಕ್ಕಾಗಿ ಉಪಯೋಗ ಆಗಿದೆ ಅಂತ ಹೇಳಿದ್ರೆ, ಪ್ರಯಾಣಿಕರ ಶೀಘ್ರ ರವಾನೆ, ಅಂದ್ರೆ ಹೆಚ್ಚಿನ ಪ್ರಯಾಣಿಕರನ್ನ ಅತ್ಯಂತ ಶೀಘ್ರಗತಿಯಲ್ಲಿ ತುಂಬಾ ದೂರದ ಪ್ರದೇಶಗಳಿಗೆ ನಾವು ಕರೆದೊಯ್ಯಬಹುದು ಅಂತ ಹೇಳಿದ್ರೆ ಅದು ವಾಯು ಸಾರಿಗೆಯ ಮೂಲಕ ನಾವು ಕರೆದೊಯ್ಯಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಯಾಣಿಕರು ಮತ್ತು ಟಪಾಲು ಅಂದ್ರೆ ಅಂಚೆ ಅಲ್ವಾ, ಪತ್ರಗಳು. ಸೊ ಇವುಗಳನ್ನ ಸಾಗಿಸ್ಲಿಕ್ಕೆ, ಪ್ರಯಾಣಿಕರನ್ನ ಮತ್ತೆ ಟಪಾಲನ್ನ ಸಾಗಿಸ್ಲಿಕ್ಕೆ ಹೇಳಿ ಮಾಡಿಸಿದಂತಹ ಸಾರಿಗೆ ಅತ್ಯಂತ ಶೀಘ್ರಗತಿಯಲ್ಲಿ ನಾವು ರವಾನೆ ಮಾಡಬಹುದು. ಆದ್ರೆ ಒಂದು ಡ್ರಾಬ್ಯಾಕ್ ಏನು ಅಂತ ಹೇಳಿದ್ರೆ, ಭಾರವಾದ ಸರಕುಗಳನ್ನ ನಾವು ವಾಯು ಸಾರಿಗೆಯಲ್ಲಿ ಸಾಗಿಸೋದು ಕಷ್ಟ ಆಗಲ್ಲ. ಯಾಕೆಂದ್ರೆ ರೈಲ್ವೆಯಲ್ಲಿ ಸಾಗಿದಷ್ಟು ಅಲ್ವಾ, ರೈಲ್ವೆ ಹೇಳ್ಬೇಕಾದ್ರೆ ನಾವು ಹೇಳಿದ್ವಿ ರೈಲ್ವೆ ಸಾರಿಗೆ ತುಂಬಾ ಭಾರವಾಗಿರ್ತಕ್ಕಂಥ ಸರಕುಗಳನ್ನ ತುಂಬಾ ದೂರದವರೆಗೆ ಸಾಗಿಸ್ಲಿಕ್ಕೆ ರೈಲ್ವೆ ಸಾರಿಗೆ ಅನುಕೂಲ ಆಗುತ್ತೆ. ಆದ್ರೆ ವಾಯು ಸಾರಿಗೆ ಅಂತ ಬಂದಾಗ ವಾಯು ಸಾರಿಗೆ ಒಂದು ವೇಗದ ಸಾರಿಗೆ. ಪ್ರಯಾಣಿಕರನ್ನ ಮತ್ತು ಟಪಾಲುಗಳನ್ನ ಎರಡನ್ನ ಯಾಕೆ ಹೇಳ್ತಾ ಇದೀವಿ ಇಲ್ಲಿ ಅಂತ ಹೇಳಿದ್ರೆ, ಹಗುರವಾದ ವಸ್ತುಗಳನ್ನ, ಯಾಕೆಂದ್ರೆ ಹಾರ್ಬೇಕಾಗಿರೋದು, ಅಂತರಿಕ್ಷದಲ್ಲಿ ಹಾರ್ಬೇಕಾಗಿರೋದ್ರಿಂದ ಭಾರವಾಗಿರ್ತಕ್ಕಂಥ ಸರಕುಗಳನ್ನ ಸಾಗಿಸೋದು ಕಷ್ಟ. ಯಾಕೆಂದ್ರೆ ವಿಮಾನನೇ ಸಿಕ್ಕಾಪಟ್ಟೆ ಭಾರ ಇರುತ್ತೆ. ಆ ಭಾರದ ಜೊತೆ ಮತ್ತೂ ಭಾರವಾದ ವಸ್ತುಗಳನ್ನ, ಹಾಗಾದ್ರೆ ಯುದ್ಧ ವಿಮಾನಗಳು ಭಾರವಾಗಿರಲ್ವಾ? ಅವೆಲ್ಲ ಮದ್ದುಗುಂಡುಗಳನ್ನ ಒಯ್ಯಲ್ವಾ? ಅದು ಬೇರೆ ರೀತಿಯ ಸಾರಿಗೆ. ಪ್ರಯಾಣಿಕರ ವಿಮಾನಗಳಲ್ಲಿ ನಾವು ಭಾರವಾದ ವಸ್ತುಗಳನ್ನು ಸಾಗಿಸೋದು ಕಷ್ಟ ಆಗುತ್ತೆ. ಸೊ ವಾಯು ಸಾರಿಗೆಯ ಪ್ರಾಮುಖ್ಯತೆ ಅಂತ ಹೇಳಿದ್ರೆ ವೇಗದ ಸಾರಿಗೆ ಆಗಿದೆ. ಪ್ರಯಾಣಿಕರನ್ನ, ಟಪಾಲುಗಳನ್ನ ಶೀಘ್ರಗತಿಯಲ್ಲಿ ನಾವು ರವಾನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ವಾಯು ಸಾರಿಗೆಯಿಂದ ಇಡೀ ಭೂಮಿಯನ್ನ ಪರ್ಯಟನೆ ಮಾಡ್ಲಿಕ್ಕೆ ಸಾಧ್ಯ. ಎಷ್ಟು ವೇಗವಾಗಿ ಇರುತ್ತಪ್ಪ ಅಂದ್ರೆ, ಇವತ್ತು ಬೆಳಿಗ್ಗೆ ಇಲ್ಲಿ ನಾವು ಲಂಚ್ ಮಾಡ್ಕೊಂಡು, ಬೆಳಿಗ್ಗೆ ಟಿಫನ್ ಮಾಡ್ಕೊಂಡು ಇಲ್ಲಿಂದ ಹೊರಡ್ರೆ ಅಲ್ವಾ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿ ಇಲ್ಲಿಂದ ಹೊರಟ್ರೆ ಮಧ್ಯಾಹ್ನ ಇಂಗ್ಲೆಂಡ್ ಅಲ್ಲಿ ಹೋಗಿ ಲಂಚ್ ಮಾಡಿಕೊಂಡು ಸಂಜೆ ಅಮೆರಿಕ ಹೋಗಿ ಅಲ್ಲಿ ಡಿನ್ನರ್ ಮಾಡ್ಕೊಂಡು ಮತ್ತೆ ಬೆಳಗಾಗೋದ್ರೊಳಗೆ ನಮ್ಮ ದೇಶಕ್ಕೆ ನಾವು ವಾಪಸ್ ಬರ್ತೀವಿ. ಅಷ್ಟು ವೇಗದ
ಸಾರಿಗೆ ಅಂತ ಹೇಳಿದ್ರೆ ಅದು ವಾಯು ಸಾರಿಗೆ. ವಾಯು ಜೊತೆಗೆ ಯುದ್ಧ ಸಂದರ್ಭಗಳಲ್ಲಿ ಕದನಗಳು, ಏನು ಯುದ್ಧ ವಿಮಾನಗಳು ಅಂತ ಕರಿತೀವಿ, ರಾಷ್ಟ್ರಗಳ ನಡುವೆ ಯುದ್ಧಗಳು ನಡೀತಕ್ಕಂಥ ಸಂದರ್ಭದಲ್ಲಿ, ಪ್ರವಾಹ, ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ, ಭೂಕಂಪ ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ವಾಯು ಸಾರಿಗೆ ಅತ್ಯಂತ ಉಪಯೋಗಕ್ಕೆ ಬರ್ತಕ್ಕಂಥ ಸಾರಿಗೆ. ಯಾಕೆಂದ್ರೆ ಕಾರ್ಯಾಚರಣೆ, ರಕ್ಷಣಾ ಕಾರ್ಯಾಚರಣೆಯನ್ನ ನಾವು ವಾಯುಯಾನದ ಅಷ್ಟು ಪರಿಣಾಮಕಾರಿಯಾಗಿ ಬೇರೆ ಸಾರಿಗೆಯಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲ ಪ್ರದೇಶಗಳು ಸಂಪೂರ್ಣವಾಗಿ ಆ ಪ್ರದೇಶವನ್ನ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ ನಾವು ವಾಯು ಸಾರಿಗೆಯಲ್ಲಿ ಆ ಪ್ರದೇಶವನ್ನ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಪ್ರವಾಹ ಪೀಡಿತ ಆಗ್ಬಿಟ್ಟಿದೆ, ಸುತ್ತಲೂ ನೀರು ತುಂಬಿಕೊಂಡ್ಬಿಟ್ಟಿದೆ, ರೈಟ್, ಅಲ್ಲಿ ಆ ಪ್ರದೇಶವನ್ನ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವನ್ನ ಹಡಗಳಲ್ಲಿ, ಬೋಟ್ಗಳಲ್ಲಿ ಹೋಗ್ತಿದೀವಿ ಅಂದ್ರು ಎಲ್ಲ ಸಂಪೂರ್ಣವಾಗಿ ಆ ಪ್ರದೇಶವನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಆ ಸಂದರ್ಭಗಳಲ್ಲಿ? ರಕ್ಷಣಾ ಕಾರ್ಯಾಚರಣೆಯಲ್ಲಿ ಹೆಲಿಕಾಪ್ಟರ್ಗಳನ್ನ ಬಳಸಿ ಏನ್ ಮಾಡ್ತಾರೆ, ಆ ಪ್ರದೇಶಕ್ಕೆ ತಲುಪ್ತಾರೆ, ಅಲ್ಲಿರೋರನ್ನ ಮೇಲಕ್ಕೆತ್ತಿ ರಕ್ಷಣೆ ಮಾಡ್ತಾರೆ, ಅಥವಾ ಅಲ್ಲಿರೋರಿಗೆ ಆಹಾರ ಸಾಮಗ್ರಿಗಳನ್ನ, ವೈದ್ಯಕೀಯ ನೆರವನ್ನ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ವೇಗದ ಸಾರಿಗೆ, ಪ್ರಯಾಣಿಕರ ಮತ್ತು ಟಪಾಲುಗಳ ಸಾಗಾಣಿಕೆಗೆ, ಯುದ್ಧ, ಪ್ರವಾಹ, ಭೂಕಂಪ, ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ವಾಯು ಸಾರಿಗೆ ಅಂತಕ್ಕಂಥದ್ದು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ನೆನ್ಪಿಡಿ, ವಾಯು ಸಾರಿಗೆ ಒಂದು ದುಬಾರಿ ಸಾರಿಗೆ ಆಗಿದ್ರು ಕೂಡ ತುಂಬಾ ಶೀಘ್ರಗತಿಯಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಭಾರತದಂತಹ ದೇಶ ತುಂಬಾ ವಿಶಾಲವಾಗಿರ್ತಕ್ಕಂಥ ದೇಶ ಆಗಿರೋದ್ರಿಂದ, ಭೌಗೋಳಿಕವಾಗಿ ತುಂಬಾ ವಿಶಾಲವಾಗಿರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ವಾಯು ಸಾರಿಗೆಯ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಅನುಕೂಲಗಳು ನಮಗೆ ಭಾರತದಲ್ಲಿ ಲಭ್ಯ ಇದೆ. ನೋಡಿ, ಸಾರಿಗೆ ಅಂತ ಬಂದಾಗ ನಾವು ವಿಭಾಗ ಮಾಡ್ತಾ ಇದ್ವಿ ಅಲ್ವಾ? ಭೂ ಸಾರಿಗೆಯನ್ನ ಹೇಗೆ 3 ಭಾಗ ಮಾಡಿದ್ವಿ, ಹಾಗೆ ರೈಲ್ವೆ ಸಾರಿಗೆ, ಜಲ ಸಾರಿಗೆಯನ್ನ ಹೇಗೆ 2 ಭಾಗ ಮಾಡ್ತೀವಿ, ಹಾಗೆ ವಾಯು ಸಾರಿಗೆಯನ್ನ ನಾವು 2 ಭಾಗ ಮಾಡಿದ್ವಿ ಅಲ್ವಾ? ಯಾವುದು ಭೂ ಸಾರಿಗೆ 3 ವಿಭಾಗ ಯಾವುದು ನೆನ್ಪು ಮಾಡ್ಕೊಳ್ಳಿ ಒಂದ್ಸರಿ. ಭೂ ಸಾರಿಗೆಯಲ್ಲಿ ಒಂದು ರಸ್ತೆ ಸಾರಿಗೆ ಇದೆ, ಮತ್ತೊಂದು ರೈಲ್ವೆ ಸಾರಿಗೆ ಇದೆ, 3ನೇದು ಕೊಳವೆ ಸಾರಿಗೆ, ಕೊಳವೆ ಮಾರ್ಗಗಳಿದೆ ಅಲ್ವಾ? 3. ಅದೇ ಜಲ ಸಾರಿಗೆಗೆ ಬಂದ್ರೆ ಒಳನಾಡಿನ ಜಲ ಸಾರಿಗೆ ಬರುತ್ತೆ, ಸಮುದ್ರ ಜಲ ಸಾರಿಗೆ ಬರುತ್ತೆ, ಸಾಗರ ಜಲ ಸಾರಿಗೆ ಬರುತ್ತೆ. 2 ಭಾಗ ಮಾಡಿ. ಹಾಗೆ ವಾಯು ಸಾರಿಗೆ ಅಂತ ಬಂದಾಗ 2 ಭಾಗ ಮಾಡಿದ್ವಿ ವೆರಿ ಫಸ್ಟ್ ಕ್ಲಾಸ್ ಅಲ್ಲಿ, ನೆನಪಿದೆಯಲ್ಲ? ಯಾವ್ಯಾವ್ದು? ಒಂದು ರಾಷ್ಟ್ರೀಯ ವಾಯು ಸಾರಿಗೆ, ಮತ್ತೊಂದು ಅಂತಾರಾಷ್ಟ್ರೀಯ ವಾಯು ಸಾರಿಗೆ. ನೋಡಿ, ಇಂಡಿಯನ್ ಏರ್ಲೈನ್ಸ್ ಅಂತ ಇದೆ. ಇಂಡಿಯನ್ ಏರ್ಲೈನ್ಸ್ ಅನ್ನೋದು ಇದು ರಾಷ್ಟ್ರೀಯ ವಾಯು ಸಾರಿಗೆ. ಏನ್ ರಾಷ್ಟ್ರೀಯ ವಾಯು ಸಾರಿಗೆ? ಇಂಡಿಯನ್ ಏರ್ಲೈನ್ಸ್ ಇದೆಯಲ್ಲ, ಇದೇನ್ ಮಾಡುತ್ತೆ, ಒಂದು ರಾಷ್ಟ್ರದ ಗಡಿಯೊಳಗೆ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ವಿಮಾನಯಾನದ ಸೌಕರ್ಯವನ್ನ ಇಂಡಿಯನ್ ಏರ್ಲೈನ್ಸ್ ಒದಗಿಸುತ್ತೆ. ಭಾರತದ ರಾಜ್ಯಗಳ ಜೊತೆಗೆ ಭಾರತದ ನೆರೆಯ ರಾಜ್ಯಗಳು, ಭಾರತಕ್ಕೆ ಹೊಂದಿಕೊಂಡು, ಭಾರತಕ್ಕೆ ಯಾವ ರಾಷ್ಟ್ರಗಳು ಗಡಿಯನ್ನ ಹೊಂದಿದವೆ ಅಂತಹ ರಾಷ್ಟ್ರಗಳನ್ನ ನೆರೆಯ ರಾಷ್ಟ್ರಗಳು ಅಂತ ಕರಿತೀವಿ. ಸೊ ಭಾರತದ ಒಳನಾಡು ಜೊತೆಗೆ ನೆರೆಯ ರಾಷ್ಟ್ರಗಳಿಗೆ ಸಂಪರ್ಕ ಕಲ್ಪಿಸುವ ವಿಮಾನಯಾನ ಸಂಸ್ಥೆ ಇಂಡಿಯನ್ ಏರ್ಲೈನ್ಸ್. ಇದು ರಾಷ್ಟ್ರೀಯ ಸಾರಿಗೆ. ಅಂತಾರಾಷ್ಟ್ರೀಯ ಸಾರಿಗೆ ಅಂತ ಬಂದಾಗ ಏರ್ ಇಂಡಿಯಾ ನ್ಯಾಷನಲ್ ಅಂತ ಕರಿತೀವಿ. ಈ ಏರ್ ಇಂಡಿಯಾ ನ್ಯಾಷನಲ್ ಅಂತಾರಾಷ್ಟ್ರೀಯ ವಿಮಾನಯಾನ ಸೌಕರ್ಯವನ್ನ ಒದಗಿಸುತ್ತೆ. ಅಂದ್ರೆ ಭಾರತದಿಂದ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ, ವಿಶ್ವದ ಬೇರೆ ಬೇರೆ ದೇಶಗಳಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ವಾಯುಯಾನದ ಸಾರಿಗೆ ಯಾವುದು ಅಂತ ಹೇಳಿದ್ರೆ ಅದು ಏರ್ ಇಂಡಿಯಾ ನ್ಯಾಷನಲ್ ಅಂತ. ಏರ್ ಇಂಡಿಯಾ ನ್ಯಾಷನಲ್ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ. ಸೊ ಇತ್ತೀಚಿನವರೆಗೆ ಈ ವಿಮಾನಯಾನ ಸೇವೆ ಅಂದ್ರೆ ವಾಯು ಸಾರಿಗೆ ಅಂತಕ್ಕಂಥದ್ದು ಇದು ಸರ್ಕಾರಿ ಉದ್ಯಮ ಆಗಿತ್ತು. ಆದ್ರೆ ಇತ್ತೀಚೆಗೆ ಕೆಲವೊಂದು ಪರವಾನಗಿಗಳನ್ನ ಪಡ್ಕೊಳ್ಳೋದ್ರೊಂದಿಗೆ ಸರ್ಕಾರದಿಂದ ಖಾಸಗಿ ಸಂಸ್ಥೆಗಳು ಕೂಡ ವಿಮಾನಯಾನ ಸೌಕರ್ಯವನ್ನ ನೀಡ್ತಾ ಇದೆ. ಈಗ ಜೆಟ್ ಏರ್ಲೈನ್ಸ್ ಇರ್ಬೋದು, ಸಹಾರಾ ಏರ್ಲೈನ್ಸ್ ಇರ್ಬೋದು, ಇವೆಲ್ಲ ಖಾಸಗಿ ಕಂಪನಿಗಳು ಕೂಡ ಏನ್ ಮಾಡ್ತಾ ಇದೆ, ವಿಮಾನಯಾನ ಸೌಕರ್ಯವನ್ನ ನೀಡ್ತಾ ಇದೆ. ಈಗ ಭಾರತದಲ್ಲಿ ಎಷ್ಟು ವಿಮಾನ ನಿಲ್ದಾಣಗಳು ಇದೆ ಅಂತ ಬಂದ್ರೆ ಮಕ್ಕಳ ನೆನ್ಪಿಡಿ, 141. ನೋಟ್ ಮಾಡ್ಬೇಕು, ಭಾರತದಲ್ಲಿ 141 ವಿಮಾನ ನಿಲ್ದಾಣಗಳಿದೆ. ಒಟ್ಟು ವಿಮಾನ ನಿಲ್ದಾಣಗಳ ಸಂಖ್ಯೆ. ಅದರಲ್ಲಿ 28
ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಎಸ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಎಷ್ಟಿದೆ? 28 ಇದೆ. ಭಾರತದಲ್ಲಿ 28 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದೆ, 88 ರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದೆ. ಅಂದ್ರೆ ದೇಶದ ಒಳಗೆ ವಿಮಾನಯಾನ ಸೌಕರ್ಯವನ್ನ ಒದಗಿಸ್ತಕ್ಕಂಥ ವಿಮಾನ ನಿಲ್ದಾಣಗಳು 88 ರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, 28 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, 25 ಗಡಿ ಭದ್ರತಾ ವಿಮಾನ ನಿಲ್ದಾಣಗಳಿದೆ. ಅಂಕಿಅಂಶ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಷ್ಟು 28, ರಾಷ್ಟ್ರೀಯ ನಿಲ್ದಾಣಗಳು 88, ಗಡಿ ಭದ್ರತಾ ವಿಮಾನ ನಿಲ್ದಾಣಗಳು 25. ಒಟ್ಟು ವಿಮಾನ ನಿಲ್ದಾಣಗಳ ಸಂಖ್ಯೆ 141. ಇದು ನೆನಪಿಡಿ. ಹಾಗಾದ್ರೆ ಆ ಎಲ್ಲ 141 ವಿಮಾನ ನಿಲ್ದಾಣಗಳನ್ನ ನಾವು ನೆನಪಿಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಮುಖವಾಗಿ ಭಾರತದಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಒಂದಷ್ಟು ಪ್ರಮುಖ ವಿಮಾನ ನಿಲ್ದಾಣಗಳು ನಿಮಗೆ ಪರೀಕ್ಷೆಯಲ್ಲಿ ಮ್ಯಾಪ್ ಕೂಡ ಗುರುತಿಸಲಿಕ್ಕೆ ಕೇಳ್ತಾರೆ. ಪ್ರಮುಖ ವಿಮಾನ ನಿಲ್ದಾಣಗಳು ಅಂತ ಬಂದಾಗ ನೋಡಿ, ಇಲ್ಲಿ ದೆಹಲಿ ಇದೆ, ಮುಂಬೈ ಇದೆ, ಕೋಲ್ಕತ್ತಾ, ಚೆನ್ನೈ, ಬೆಂಗಳೂರು, ಹೈದರಾಬಾದ್, ಅಹಮದಾಬಾದ್, ಒಂದಷ್ಟು ಪ್ರಮುಖ ಸ್ಥಳಗಳನ್ನ ನಾನು ಇಲ್ಲಿ ಬರೆದಿದ್ದೀನಿ. ಸೊ ಇವುಗಳನ್ನ ಭಾರತದ ನಕ್ಷೆಯಲ್ಲಿ ಗುರುತಿಸಿದೀನಿ, ಆಲ್ರೆಡಿ ಗುರುತಿಸ್ಬಿಟ್ಟಿದ್ದೀನಿ. ಯಾವುದು ಅಂತ ನೀವು ಐಡೆಂಟಿಫೈ ಮಾಡಿ. ರೈಟ್, ಇಲ್ಲೋದಿದೆಯಲ್ಲ, ಇದು ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ? ಯಾವುದು ಇದೆಯಲ್ಲ, ಯಾವುದು? ಎಸ್, ಫಸ್ಟ್ ಒನ್ ದೆಹಲಿ. ಎಸ್, ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು. ರೈಟ್, ನೆನ್ಪಿಡ್ಬೇಕು. ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಅದು ದೆಹಲಿ. ರೈಟ್, ಮುಂಬೈ ಎಲ್ಲಿದೆ? ಎಲ್ಲಿದೆ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ? ಇಲ್ಲಿದೆ, ಮುಂಬೈ. ರೈಟ್, ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಹಾರಾಷ್ಟ್ರದಲ್ಲಿದೆ. ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಏನ್ ಹೆಸರು ಕೊಡ್ತಾರೆ? ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈನಲ್ಲಿದೆ. ಆ ಹೆಸರುಗಳನ್ನ ನೆನಪಿಟ್ಕೊಳ್ಬೇಕು. ಕೋಲ್ಕತ್ತಾ ಎಲ್ಲಿ ಬರುತ್ತೆ? ಕೋಲ್ಕತ್ತಾ ಇಲ್ಲಿದೆಲ್ಲ. ಕೋಲ್ಕತ್ತಾ ವಿಮಾನ ನಿಲ್ದಾಣ. ಕೋಲ್ಕತ್ತಾಗೆ ಏನ್ ಹೆಸರು ಕೊಟ್ಟಿದ್ದಾರೆ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾ. ರೈಟ್, ನೆಕ್ಸ್ಟ್ ಚೆನ್ನೈ ಎಲ್ಲಿದೆ? ಚೆನ್ನೈ ವಿಮಾನ ನಿಲ್ದಾಣ ಇಲ್ಲಿದೆ ಅಲ್ವಾ? ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಅಣ್ಣಾ ವಿಮಾನ ನಿಲ್ದಾಣ ಅಂತ ಕರೀತಾರೆ. ರೈಟ್, ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈನಲ್ಲಿ ಇರ್ತಕ್ಕಂಥದ್ದು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಇಲ್ಲಿದೆಯಲ್ಲ. ಎಸ್, ಬೆಂಗಳೂರು. ಎಸ್, ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಏನಂತ ಹೇಳ್ತಾರಪ್ಪ? ಏನ್ ಹೇಳ್ತಾರೆ? ಎಸ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇಲ್ಲಿವರೆಗೂ ಏನ್ ಕರಿತಾ ಇದ್ರು? ಅದಕ್ಕೆ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತಾ ಇದ್ರು. ಅದಕ್ಕೆ ಹೆಸರು ಇಟ್ಟಿರ್ಲಿಲ್ಲ. ರೀಸೆಂಟ್ ಆಗಿ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಏನು? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. ಹೈದರಾಬಾದ್ ಎಲ್ಲಿದೆ? ಹೈದರಾಬಾದ್. ಎಸ್, ಇಲ್ಲಿದೆಲ್ಲ. ಎಸ್, ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೆಕ್ಸ್ಟ್ ಅಹಮದಾಬಾದ್ ಎಲ್ಲಿದೆ? ಅಹಮದಾಬಾದ್. ಇಲ್ಲಿದೆ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಸರ್ದಾರ್ ವಲ್ಲಭಭಾಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಹೀಗೆ ಇದೆಲ್ಲ ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ನಿಮಗೆ ಪರೀಕ್ಷೆಯಲ್ಲಿ ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಸುಮ್ಮನೆ ಕೊಟ್ಬಿಡ್ತಾರಲ್ಲ, ಏನು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ದೆಹಲಿ ಅಂತ ಕೊಟ್ರೆ ನೀವು ಸುಲಭ ಗುರುತಿಸ್ತೀರಾ. ಆದ್ರೆ ಹೆಸರು ಕೊಟ್ಬಿಡ್ತಾನೆ ಅಲ್ವಾ? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಎಲ್ಲಿ ಬರೀಬೇಕು? ಬೆಂಗಳೂರು. ಇಲ್ಲಿ ಗುರುತಿಸ್ಬೇಕು. ನೀವು ಬರಿಬೇಕಾದ್ರೆ ಹೇಗೆ ಬರಿಬೇಕು? ಬೆಂಗಳೂರು ಅಂತ ಬರಿಬಾರ್ದು,
ಅಲ್ಲಿ ಏನ್ ಕೊಟ್ಟಿರ್ತಾರೆ, ಬೆಂಗಳೂರು ಅಂತ ಕೊಟ್ರೆ ಬೆಂಗಳೂರು ಬರುತ್ತೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೊಟ್ರೆ ನೀವು ಬರಿಬೇಕಾದ್ರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಬರೀರಿ. ಪರೀಕ್ಷೆಯಲ್ಲಿ ಯಾವ ಹೆಸರಿನಲ್ಲಿ ಕೊಟ್ಟಿರ್ತಾನೋ ನೀವು ಉತ್ತರ ಬರಿಬೇಕಾದ್ರೆ ಅದೇ ಹೆಸರನ್ನ ಅಲ್ಲಿ ಬರೀಬೇಕು. ಓಕೆ, ಒಂದ್ಸರಿ ಹೇಳ್ಬೇಡಲ್ಲ. ದೆಹಲಿ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ, ಅಹಮದಾಬಾದ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಿಮಾನ ನಿಲ್ದಾಣ, ಮುಂಬೈ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಚೆನ್ನೈ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಹೈದರಾಬಾದ್ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೋಲ್ಕತಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಹೀಗೆ ಭಾರತದ ವಿಮಾನ ನಿಲ್ದಾಣ ವಾಯು ಸಾರಿಗೆ ಅಂತ ಬಂದಾಗ ಪ್ರಮುಖ ವಿಮಾನ ನಿಲ್ದಾಣಗಳನ್ನ ನಾವು ಗುರುತಿಸಿದ್ವಿ. ಹೀಗೆ ಬೇರೆ ಬೇರೆ ವಿಮಾನ ನಿಲ್ದಾಣಗಳು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇನ್ನು ಒಟ್ಟು 28 ಇದೆ. ನಾವಿಲ್ಲಿ ಒಂದು 6-7 ವಿಮಾನ ನಿಲ್ದಾಣಗಳನ್ನಷ್ಟೇ ಗುರುತಿಸಿದೀವಿ. ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ ಉಳಿದಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ಒಂದು ಇಂಡಿಯಾ ಔಟ್ಲೈನ್ ಮ್ಯಾಪ್ ಅನ್ನ ಡ್ರಾ ಮಾಡಿ ಹೀಗೇನೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಅಂತ ಹೆಡ್ಲೈನ್ ಬಂದ್ಬಿಟ್ಟು ಅದರಲ್ಲಿ ಗುರುತಿಸ್ತಾ ಹೋಗ್ತೀವಿ. ರೈಟ್, ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ನಿಮಗೆ ಇದು ಉಪಯೋಗ. ನೆಕ್ಸ್ಟ್, ವಾಯು ಸಾರಿಗೆ ಆದ ನಂತರದಲ್ಲಿ ಈ ಪಾಠದಲ್ಲಿ ಉಳ್ಕೊಂಡಿರ್ತಕ್ಕಂಥ ಕೊನೆಯ ಕಲಿಕಾಂಶ ಯಾವುದು? ಸಂಪರ್ಕದ ಬಗ್ಗೆ ತಿಳ್ಕೊಳ್ಳೋಣ. ಸಂಪರ್ಕ ಮಾಧ್ಯಮಕ್ಕೆ ಮಾತ್ರ ಸಂಪರ್ಕ ಅಂದ್ರೆ ಫಸ್ಟ್ ಸಂಪರ್ಕ ಅಂದ್ರೆ ಸಾರಿಗೆ ಆಗಿದೆ. ಸಂಪರ್ಕ ಹೆಸರೇ ಹೇಳ್ತಾರೆ, ಸಂಪರ್ಕಿಸುವುದು. ಏನನ್ನ? ವ್ಯಕ್ತಿಗಳಿಗೆ ಅಥವಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸುದ್ದಿ ಸಮಾಚಾರಗಳನ್ನ ರವಾನೆ ಮಾಡೋದಕ್ಕೆ ಸಂಪರ್ಕ ಅಂತ ಕರೀತಾರೆ. ಸಾರಿಗೆ ಅಂದ್ರೆ ವಸ್ತುಗಳನ್ನ, ಪ್ರಯಾಣಿಕರನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಾಟ ಮಾಡಿದ್ರೆ ಅದು ಸಾರಿಗೆ. ಸುದ್ದಿ ಸಮಾಚಾರಗಳನ್ನ, ವರ್ತಮಾನಗಳನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ, ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ರವಾನಿಸಿದರೆ ಅದನ್ನ ನಾವು ರವಾನಿಸಲಿಕ್ಕೆ ಬೇಕಾದಂತಹ ಮಾಧ್ಯಮವನ್ನ ನಾವು ಸಂಪರ್ಕ ಮಾಧ್ಯಮ ಅಂತ ಕರಿತೀವಿ. ಏನು ಸಂಪರ್ಕ ಮಾಧ್ಯಮದ ಪ್ರಾಮುಖ್ಯತೆ ಏನು? ಸಂಪರ್ಕ ಮಾಧ್ಯಮ ಈಗ ನಿಮಗೆ ಈಗಿರೋ ಜನರೇಷನ್ಗೆ ಸಂಪರ್ಕ ಮಾಧ್ಯಮದ ಬಗ್ಗೆ ಬಿಡಿಸಿ ಹೇಳೋ ಅಗತ್ಯ ಇಲ್ಲ. ಯಾಕೆಂದ್ರೆ ಬಾಲ್ಯದಿಂದಲೂ ಕೂಡ ಇವತ್ತು ಸಂಪರ್ಕ ಮಾಧ್ಯಮದ ಪ್ರಭಾವಕ್ಕೆ ಒಳಗಾಗಿನೇ ಬೆಳೀತಾ ಇದೆ. ಆದ್ರೆ ಹಿಂದೊಂದು ಕಾಲ ಇತ್ತು. ಇವತ್ತಿನ ಸಂಪರ್ಕ ಮಾಧ್ಯಮ ಬರೋದಕ್ಕಿಂತ ಮೊದಲು ಆರಂಭದಲ್ಲಿ ಸಂಪರ್ಕ ಮಾಧ್ಯಮಕ್ಕೆ ಏನನ್ನು ಬಳಸ್ತಾ ಇದ್ರು ಅಂತ ನೋಡಿದ್ರೆ ಹೇಳ್ತಾರೆ, ನಮ್ಮ ಕಥೆಗಳಲ್ಲಿ ಓದ್ತೀವಿ ಅಲ್ವಾ, ಪಕ್ಷಿಯ ಕಾಲಿಗೆ ಒಂದು ಲೆಟರ್ ಅನ್ನ ಕಟ್ಟಿ ಹಾರ್ಬಿಡ್ತಾ ಇದ್ರು. ಅಂದ್ರೆ ಸಂದೇಶವಾಹಕಗಳಾಗಿ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಬಳಸ್ತಾ ಇದ್ರು ಅನ್ನೋದನ್ನ ನಾವು ಇತಿಹಾಸದಲ್ಲಿ ಓದ್ತಾ ಬರ್ತೀವಿ. ಹಾಗೆ ಕವಿಗಳು ಅದನ್ನ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಅವರ ಕಲ್ಪನೆಯಲ್ಲಿ ಬರಿತಾ ಹೋಗ್ತಾರೆ. ಕಾಳಿದಾಸನ ಮೇಘ ಸಂದೇಶ ಅಲ್ವಾ. ಸೊ ಹೀಗೆ ಸಂಪರ್ಕ ಮಾಧ್ಯಮಕ್ಕೆ ಬಹಳಷ್ಟು ಹಿನ್ನೆಲೆ ಇದೆ. ಈಗ ನಾವು ಪ್ರಮುಖವಾಗಿ ಪರೀಕ್ಷಾ ದೃಷ್ಟಿಯಿಂದ ಸಂಪರ್ಕದ ಪ್ರಾಮುಖ್ಯತೆ ಏನು ಅಂತ ಬರೀತಾರೆ. ಯಾಕೆ ಬೇಕು? ಸಾರಿಗೆ ಪ್ರಾಮುಖ್ಯತೆ ಹೇಗಿದೆ, ಹಾಗೆ ಸಂಪರ್ಕದ ಪ್ರಾಮುಖ್ಯತೆ ಅಂತ ಬಂದಾಗ ಹಲವಾರು ಅಂಶಗಳನ್ನ ನಾವು ಬರಿತಾ ಹೋಗ್ಬೋದು. ಒಂದಷ್ಟು ಅಂಶಗಳನ್ನ ಪಟ್ಟಿ ಮಾಡೋದಾದ್ರೆ ನೋಡಿ, ಸರ್ಕಾರದ ನೀತಿ ನಿಯಮಗಳನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಸಂಪರ್ಕ ಮಾಧ್ಯಮದ ಮೂಲಕ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಗವರ್ಮೆಂಟ್ ಕಾಲಕ್ಕೆ ಸಾಕಷ್ಟು ಆದೇಶಗಳನ್ನ ಜಾರಿಗೊಳಿಸ್ತಾ ಇರುತ್ತೆ, ನೀತಿ ನಿಯಮಗಳನ್ನ ಜಾರಿಗೊಳಿಸ್ತಾ ಇರುತ್ತೆ, ಬದಲಾಯಿಸ್ತಾ ಇರುತ್ತೆ. ಅದ್ರ ಬಗ್ಗೆ ನಮಗೆ ಮಾಹಿತಿ ಹೇಗೆ ಸಿಗುತ್ತೆ ಅಂತ ನೋಡಿದ್ರೆ ಅದು ಸಂಪರ್ಕ ಮಾಧ್ಯಮದ ಮೂಲಕ ಸಿಗುತ್ತೆ. ಕೊರೋನಾದಂತಹ ಇವತ್ತಿನ ಸಂದರ್ಭದಲ್ಲಿ ಡೈಲಿ ಎಷ್ಟು ಕೇಸಸ್ ಬರ್ತಾ ಇದೆ, ಮಾರ್ಗಸೂಚಿಗಳು ಏನನ್ನ ಪಾಲಿಸಬೇಕು, ಯಾವಾಗ ಪರಿಸ್ಥಿತಿ ಹೇಗಿದೆ, ಲಾಕ್ಡೌನ್ ಇದೆಯಾ, ತೆರವಾಗಿದೆಯಲ್ಲ, ಈ ಎಲ್ಲ ಮಾಹಿತಿ ನಮಗೆ ಯಾವ್ದ್ರ ಮೂಲಕ ಸಿಗುತ್ತೆ? ಸರ್ಕಾರದವ್ರು ಬಂದು ಹೇಳ್ತಾರ ನಮಗೆ? ಇಲ್ಲ. ಯಾವ್ದ್ರ ಮೂಲಕ ಬರುತ್ತೆ? ತಾಜಾ ಮಾಹಿತಿ ನಮಗೆ ಸಂಪರ್ಕ ಮಾಧ್ಯಮದಲ್ಲಿ ಸಿಗುತ್ತೆ. ಅಂದ್ರೆ ಸಂಪರ್ಕ ಮಾಧ್ಯಮ ಎಷ್ಟು ಫಾಸ್ಟ್ ಇದೆ ಇವತ್ತು ಅಂತ ಹೇಳಿದ್ರೆ ಕ್ಷಣಾರ್ಧದಲ್ಲಿ ಎಲ್ಲೇ ಏನೇ ಆದ್ರೂ ಕೂಡ ಅದರ ನ್ಯೂಸ್ ನಮಗೆ ಬರುತ್ತೆ. ಅದಕ್ಕೆ ಕಾರಣ ಸಂಪರ್ಕ ಮಾಧ್ಯಮ. ಸರ್ಕಾರದ ನೀತಿ ನಿಯಮಗಳು ಇವುಗಳ ಬಗ್ಗೆ ನಮಗೆ ಸಂಪರ್ಕದಿಂದ ಸಿಗುತ್ತೆ. ಹಾಗೆ ಸರ್ಕಾರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು, ಈಗ ಯಾವುದೇ ಒಂದು ಪ್ರದೇಶ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳಾಗಿದೆ ಅಂತ
ನಾವು ಲೋಕಲ್ ಆಗಿರ್ತೀವಿ, ನಮಗೆ ಗೊತ್ತಾಗುತ್ತೆ, ಕಣ್ಣಾರೆ ನೋಡ್ತೀವಿ. ಆದ್ರೆ ದೇಶದ ಅಭಿವೃದ್ಧಿ ಎಂತ ಸಾಗಿದೆ, ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೆ, ಇರುವ ಅನುದಾನವನ್ನ ಯಾವ್ದಕ್ಕೆ ಬಳಕೆ ಮಾಡಿದೆ, ಇದೆಲ್ಲ ಯಾವ್ದ್ರ ಮೂಲಕ ನಮಗೆ ಪೇಪರ್ಗಳಲ್ಲಿ ಮಾಹಿತಿ ಸಿಗುತ್ತೆ, ಟಿವಿಗಳಲ್ಲಿ ಅದರ ಬಗ್ಗೆ ನ್ಯೂಸ್ ಬರುತ್ತೆ ಅಲ್ವಾ. ಸೊ ಸಂಪರ್ಕ ಮಾಧ್ಯಮಗಳು ನಮಗೆ ಆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸ್ತಕ್ಕಂತ ಕೆಲಸವನ್ನ ಸಂಪರ್ಕ ಮಾಧ್ಯಮಗಳು ಮಾಡುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ, ಟಿವಿ ಇಲ್ಲ, ಮೊಬೈಲ್ ಇಲ್ಲ, ಕಂಪ್ಯೂಟರ್ ಇಲ್ಲ, ವೃತ್ತಪತ್ರಿಕೆಗಳಿಲ್ಲ, ಏನೂ ಇಲ್ಲ, ಸ್ತಬ್ಧ ಆಗಿದೆ ಅಂದ್ರೆ ಎಲ್ಲಿ ಏನಾದ್ರೂ ಕೂಡ ನಮ್ಗೆ ಗೊತ್ತಾಗಲ್ಲ. ಪಕ್ಕದೂರಲ್ಲಿ ಏನಾದ್ರೂ ಕೂಡ ನಮ್ಗೆ ಗೊತ್ತಾಗಲ್ಲ. ಯಾರು ಅಲ್ಲಿ ಹೋಗ್ ಬಂದವ್ರು ಬಂದು ಹೇಳಿದ್ರು ಮಾತ್ರ ಗೊತ್ತಾಗಲ್ಲ. ಅದೇ ಏನು ಫೋನ್ ಇದ್ರೆ ಏನ್ ಮಾಡ್ತಾನೆ, ಕ್ಷಣಾರ್ಧದಲ್ಲಿ ಅಲ್ಲಿಂದ ಫೋನ್ ಹೊಡಿತಾನೆ, ಹಣ ಇಲ್ಲಿಂದ ಆಗ್ಬಿಡ್ತು, ನಮ್ಗೆ ಗೊತ್ತಾಯ್ತಾನೆ. ಸಂಪರ್ಕ ಮಾಧ್ಯಮ ನೈಸರ್ಗಿಕ ವಿಪತ್ತುಗಳ ಬಗ್ಗೆ ಕಾಲ ಕಾಲಕ್ಕೆ ನಮಗೆ ಮಾಹಿತಿ ಲಭ್ಯ ಆಗತ್ತೆ ಅಲ್ವಾ. ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಬರುತ್ತೆ, ಏನು ಸೈಕ್ಲೋನ್ ಶುರುವಾಗಿದೆ, ಇನ್ನೊಂದು ವಾರದಲ್ಲಿ ಇಂಥ ದಿನ ಸೈಕ್ಲೋನ್ ಬಂದು ಅಪ್ಪಳಿಸತ್ತೆ, ಒಂದು ವಾರ ಧಾರಾಕಾರ ಮಳೆ ಇದೆ ಹೇಳುತ್ತಲ್ಲ, ನ್ಯೂಸ್ ಗಳಲ್ಲಿ ಬರುತ್ತೆ, ವೃತ್ತಪತ್ರಿಕೆಗಳಲ್ಲಿ ಬರುತ್ತೆ ಅಲ್ವಾ. ನಾವ್ ಹೇಳ್ತೀವಿ ಸೈಕ್ಲೋನ್ ಶುರುವಾಗುತ್ತಂತೆ, ಇಂಥ ಸೈಕ್ಲೋನ್ ಕರಾರ್ವಕ್ಕಾಗಿ ಹೇಳ್ತಾರೆ ನೋಡಿ. ನೈಸರ್ಗಿಕ ವಿಪತ್ತುಗಳ ಬಗ್ಗೆ, ವಿನಾಶಗಳ ಬಗ್ಗೆ, ಹವಾಗುಣದ ಬಗ್ಗೆ ಸೂಚನೆಯನ್ನ ನಮ್ಮ ಸಂಪರ್ಕ ಮಾಧ್ಯಮಗಳು ನಮಗೆ ಕೊಡುತ್ತೆ. ಅದರಲ್ಲೂ ಕೂಡ ಇವತ್ತು ಮೊಬೈಲ್ಗಳು ಬಂದ ಮೇಲೆ ಅಲ್ವಾ, ಮೊಬೈಲ್ಗಳು ಬಂದ ಮೇಲೆ ವೃತ್ತಪತ್ರಿಕೆಗಳನ್ನ ಪೇಪರ್ ಓದೋದು ಕಡಿಮೆ ಆಗ್ಬಿಟ್ಟಿದೆ, ಎಲ್ಲ ಫ್ಲಾಟ್ ನ್ಯೂಸ್ ಮೊಬೈಲ್ ಅಲ್ಲಿ ಬರ್ತಾ ಇರುತ್ತಲ್ವಾ. ಕ್ಷಣಾರ್ಧದಲ್ಲಿ ನಮಗೆ ಏನಾಯ್ತು ಅನ್ನೋದು ಗೊತ್ತಾಗುತ್ತೆ. ವ್ಯಾಪಾರ ವಹಿವಾಟುಗಳ ಬಗ್ಗೆ ನಮಗೆ ಸಂಪರ್ಕ ಮಾಧ್ಯಮಗಳು ಮಾಹಿತಿ ಕೊಡುತ್ತೆ ನೋಡಿ. ಇವತ್ತು ಮಾರ್ಕೆಟ್ ಅಲ್ಲಿ ಗೋಲ್ಡ್ ರೇಟ್ ಎಷ್ಟಿದೆ, ಅಡಿಕೆ ರೇಟ್ ಎಷ್ಟಿದೆ, ಯಾವ್ಯಾವ ತರಕಾರಿ ರೇಟ್ ಏನಿದೆ, ದಿನಸಿ ರೇಟ್ಸ್ ಏನಾಗಿದೆ, ಪ್ರತಿಯೊಂದು ಮಾಹಿತಿ ಕೂಡ ನಮಗೆ. ಶೇರ್ ಪೇಟೆ ಇವತ್ತು ಏನಾಗಿದೆ, ಯಾವ ಶೇರ್ ಜಾಸ್ತಿ ಆಯ್ತು, ಯಾವ ಶೇರ್ ಬಿದ್ದೋಯ್ತು ಅಲ್ವಾ. ಇವತ್ತು ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆಯಾ, ಕಡಿಮೆ ಆಗಿದೆಯಾ, ಎಲ್ಲೆಲ್ಲಿ ಎಷ್ಟೆಷ್ಟಿದೆ, ಎಲ್ಲವೂ ಕೂಡ ಯಾವ್ದ್ರ ಮೂಲಕ ತಿಳಿಯುತ್ತೆ, ಸಂಪರ್ಕ ಮಾಧ್ಯಮದ ಮೂಲಕ ತಿಳಿಯುತ್ತೆ. ವ್ಯಾಪಾರ, ವಾಣಿಜ್ಯ, ಕೈಗಾರಿಕೆ, ಕೃಷಿ ಎಲ್ಲದರ ಬಗೆಗೆ ನೋಡಿ. ಕೃಷಿ ಅಂತ ಬಂದಾಗ ಏನಪ್ಪ, ಕೃಷಿಗೂ ಸಂಪರ್ಕಕ್ಕೂ ಏನ್ ಸಂಬಂಧ, ಹೊಸದಾಗಿ ಬಂದಿರತಕ್ಕಂತ ಬಿತ್ತನೆ ಬೀಜಗಳು ಏನ್ ಬಂದಿದೆ, ಅದರ ಬೆಲೆ ಎಷ್ಟಿದೆ, ಕಾಲ ಕಾಲಕ್ಕೆ ಯಾವ ಕೀಟ ಬಾಧೆ ಬಂದಿದೆ, ಅದಕ್ಕೆ ಏನು ಪರಿಹಾರ ಕ್ರಮಗಳನ್ನ ಕೈಗೊಳ್ಬೇಕು ಅಲ್ವಾ. ಕೃಷಿ ರೈತರಿಗೆ ಸಂಬಂಧಪಟ್ಟಂತ ಅನೇಕ ಕಾರ್ಯಕ್ರಮಗಳು ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಕೈಗಾರಿಕೆ ಹೊಸ ಹೊಸ ಪ್ರಾಡಕ್ಟ್ಗಳು ಯಾವ್ದು ಬರ್ತಾ ಇದೆ, ನಮಗೆ ಜಾಹೀರಾತುಗಳು ಅಂತ ಹೇಳ್ತಾರೆ. ಜಾಹೀರಾತು ಅಡ್ವರ್ಟೈಸ್ಮೆಂಟ್ಸ್ ಬರುತ್ತಲ್ಲ, ಅಡ್ವರ್ಟೈಸ್ಮೆಂಟ್ಸ್ ಏನ್ ತೋರಿಸುತ್ತೆ ನಮ್ಗೆ, ಮಾರ್ಕೆಟ್ಗೆ ಹೊಸದಾಗಿ ಯಾವ ಪ್ರಾಡಕ್ಟ್ಸ್ ಬಂದಿದೆ ಅಲ್ವಾ, ಹೊಸದಾಗಿ ಯಾವ ಉತ್ಪನ್ನಗಳು ಮಾರುಕಟ್ಟೆಗೆ ಬಂದಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಧ್ಯಮಗಳು ಮಾಹಿತಿಯನ್ನು ಕೊಡುತ್ತೆ. ಕೈಗಾರಿಕೆಗಳು, ಕೃಷಿ, ವಾಣಿಜ್ಯ, ವ್ಯಾಪಾರ ಇವೆಲ್ಲವುಗಳ ಅಭಿವೃದ್ಧಿಗೆ ನಮಗೆ ಸಂಪರ್ಕ ಮಾಧ್ಯಮಗಳು ನೆರವಾಗುತ್ತೆ. ಕೇವಲ ಮಾಹಿತಿ ಅಷ್ಟೇ ಕೊಡ್ತಾ ಇಲ್ಲ, ಎಲ್ಲೋ ಏನೋ ಆಯ್ತು, ಏನೋ ಆಗಿದೆ, ಏನೋ ಆಗ್ಬೇಕಾಗಿದೆ ಅನ್ನೋದನ್ನು ಕೂಡ ನಮ್ಮ ಮೀಡಿಯಾದವರು ಏನ್ ಮಾಡ್ತಾರೆ, ಅದನ್ನ ಕವರ್ ಮಾಡ್ಬಿಟ್ಟು ಅದನ್ನೊಂದು ವಿಡಿಯೋ ಮಾಡ್ಬಿಟ್ಟು ಸಂಪರ್ಕ ಮಾಧ್ಯಮಗಳಲ್ಲಿ ಬಿತ್ತರ ಮಾಡಿದಾಗ ಏನಾಗುತ್ತೆ, ಸರ್ಕಾರದ ಗಮನ ಸೆಳೀಲಿಕ್ಕಾಗ್ಲಿ ಅಥವಾ ಮತ್ತೊಂದು ಅನುಕೂಲಕ್ಕಾಗ್ಲಿ ಸಂಪರ್ಕ ಮಾಧ್ಯಮಗಳು ನೆರವಾಗುತ್ತೆ. ಬಹಳ ಮುಖ್ಯವಾಗಿ ಇಷ್ಟೊತ್ತವರೆಗೂ ಹೇಳೋದಕ್ಕಿಂತ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರೋ ಸಂಪರ್ಕ ಮಾಧ್ಯಮ ಅಂದ ತಕ್ಷಣ ಮನರಂಜನೆ ಅಲ್ವಾ. ಇವತ್ತು ಬೆಳಿಗ್ಗೆ ಟಿವಿ ಆನ್ ಮಾಡ್ಬಿಟ್ರೆ ಎಷ್ಟಿದೆ, ಸಾವಿರಾರು ಚಾನಲ್ಗಳು ಬರ್ತಾ ಇರುತ್ತೆ ಅಲ್ವಾ. ಅವರವರಿಗೆ ಯಾವ್ಯಾವ ಚಾನಲ್ ಬೇಕೋ ಆ ಚಾನಲ್ಗಳನ್ನ ಅವ್ರು ವೀಕ್ಷಣೆ ಮಾಡ್ತಾ ಇರ್ತಾರೆ. ಮನರಂಜನೆ ಅನ್ನೋದು ಸಂಪರ್ಕ ಮಾಧ್ಯಮದ ಬಹಳ ದೊಡ್ಡ ಅಂಶ ಅಲ್ವಾ. ಸಂಪರ್ಕ ಮಾಧ್ಯಮದ ಪ್ರಾಮುಖ್ಯತೆ ತಿಳಿಸಿ ಅಂದ್ರೆ ಮನರಂಜನಾ ಉದ್ದೇಶಕ್ಕಾಗಿ ಇವತ್ತು ನ್ಯೂಸ್ ಚಾನೆಲ್ಗಳನ್ನ ನೋಡೋದಕ್ಕಿಂತ ಹೆಚ್ಚಾಗಿ ಮಕ್ಕಳು ಅಂದ್ರೆ ಕಾರ್ಟೂನ್ ಚಾನಲ್ ಅಲ್ವಾ. ಮಹಿಳೆಯರು ಅಂತ ಹೇಳಿದ್ರೆ ಮನೆಯಲ್ಲಿ ಹೌಸ್ ವೈಫ್ ಆಗಿರೋ ಸಾಮಾನ್ಯವಾಗಿ ಅವ್ರಿಗೆ ಬೇಜಾರಾಗ್ತಾ ಇರುತ್ತೆ. ಆ ಕಾರಣಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಒಂದಷ್ಟು ಸೀರಿಯಲ್ಗಳನ್ನ ಮತ್ತೇನೋ ನೋಡ್ತಾರೆ ಅಲ್ವಾ. ಸ್ವಲ್ಪ ಯಜಮಾನರುಗಳು ಅಂತ ಹೇಳಿದ್ರೆ ನ್ಯೂಸ್ ಏನಾಗಿದೆ ಅದನ್ನ ನೋಡ್ಕೊಂತ ಹೋಗ್ತಾರೆ. ಸೊ ಹೀಗೆ ಅವರವರಿಗೆ ಇಷ್ಟವಾಗಿರ್ತಕ್ಕಂಥ ಸಾವಿರಾರು ಚಾನೆಲ್ಗಳಿದೆ. ಬಹಳ ಮುಖ್ಯವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಶೈಕ್ಷಣಿಕ ಚಾನೆಲ್ಗಳು ಸಾಕಷ್ಟು ಶಿಕ್ಷಣಕ್ಕೆ ಸಂಬಂಧಪಟ್ಟ, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಯೋಗ, ಧ್ಯಾನ, ವೈದ್ಯಕೀಯ ಹೀಗೆ ಹಲವಾರು ಪ್ರೋಗ್ರಾಮ್ಗಳು
ಎಲ್ಲ ರೀತಿಯ ಕಾರ್ಯಕ್ರಮಗಳು ಸಂಪರ್ಕ ಮಾಧ್ಯಮಗಳಲ್ಲಿ ಬಿತ್ತರ ಆಗುತ್ತೆ. ಅದನ್ನ ನಾವು ಹೇಗೆ ಬಳಸ್ಕೊಳ್ತೀವೋ ಹಾಗೆ. ಟಿವಿಗಳನ್ನ ನಾವು ಹೇಗೆ ಬಳಸ್ಕೊಳ್ತೀವಿ ಹಾಗೆ. ಒಂದು ಟಿವಿಯಿಂದ ಹಾಳಾಗ್ಬೋದು, ಮತ್ತೊಂದು ಟಿವಿಯಿಂದ ನಾವು ಎಜುಕೇಶನ್ ಲೆವೆಲ್ ಅನ್ನು, ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಬೋದು. ಜೊತೆಗೆ ದಿನನಿತ್ಯದ ಮಾಹಿತಿ, ನಮಗೆ ತಾಜಾ ಮಾಹಿತಿ ಅಲ್ವಾ. ಇವತ್ತು ಮೊದ್ಲೆಲ್ಲ ನ್ಯೂಸ್ ಹೆಂಗಿರ್ತಿತ್ತು ಅಂತ ಹೇಳಿದ್ರೆ, ನಿಗದಿತವಾಗಿ ಡಿಡಿ ಚಾನಲ್ ಬರ್ತಾ ಇತ್ತು. ಡಿಡಿ ಚಾನಲ್ ಅಲ್ಲಿ ಏನ್ ಮಾಡ್ತಾ ಇದ್ರು, ಒಂದು ನಿಗದಿತ ಸಮಯಕ್ಕೆ ರಾತ್ರಿ 7 ಗಂಟೆಗೆ ಅಂದ್ರೆ 7 ಗಂಟೆಗೆ ನ್ಯೂಸ್ ಚಾನಲ್ ಬರ್ತಾ ಇಡೀ ದಿವಸ ಏನಾಗಿದೆ ಅನ್ನೋದ್ರ ಬಗ್ಗೆ ನ್ಯೂಸ್. ಈಗ ಹಂಗಿಲ್ಲ ಅಲ್ವಾ. 24x7 ನೂರಾರು ನ್ಯೂಸ್ ಚಾನಲ್ಗಳಿದೆ. ಅದರಲ್ಲಿ ಬರ್ತಾನೆ ಇರುತ್ತೆ ಸದಾಕಾಲ. ಫ್ಲಾಶ್ ನ್ಯೂಸ್ ಬರ್ತಾನೆ ಇರ್ತಲ್ವಾ, ಕೆಳಗೆ ಫ್ಲಾಶ್ ನ್ಯೂಸ್ ಬರ್ತಾ ಇರುತ್ತಲ್ಲ. ಜೊತೆಗೆ ಏಕತೆ ಮತ್ತು ಸಮಗ್ರತೆಗೆ ನೋಡಿ, ಮೊನ್ನೆ ಕಾರ್ಗಿಲ್ ವಿಜಯ ದಿವಸ್ ಅಂತ ಆಚರಣೆ ಮಾಡಿದ್ವಿ ಅಲ್ವಾ. ಸೊ ಕಾರ್ಗಿಲ್ ವಿಜಯ ದಿವಸ ಇದೆ. ಅದ್ರ ಬಗ್ಗೆ ದೇಶಕ್ಕೆ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ಯೋಧರ ಬಗ್ಗೆ ಒಂದು ಎಪಿಸೋಡ್ ಬರುತ್ತೆ. ಸೊ ಆ ಎಪಿಸೋಡ್ ಏನಾಗುತ್ತೆ, ದೇಶದ ಜನರಲ್ಲಿ ನನ್ನ ದೇಶ, ನನ್ನ ಜನ, ನನ್ನ ದೇಶಕ್ಕಾಗಿ ನಾನು ಏನ್ ಮಾಡ್ಲಿಕ್ಕೂ ಸಿದ್ಧನಿರ್ಬೇಕು ಅನ್ನೋ ಒಂದು ಏಕತೆ, ಒಂದು ಸಮಗ್ರತೆಯನ್ನ ಬೆಳೆಸಲಿಕ್ಕೆ ಸಂಪರ್ಕ ಮಾಧ್ಯಮಗಳು ಕೂಡ ನೆರವಾಗ್ತಾ ಹೋಗುತ್ತೆ. ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಸಂಪರ್ಕದ ಪ್ರಾಮುಖ್ಯತೆಗಳು ಬಹಳನೇ ಇದೆ. ನಿಮಗೆ ಪರೀಕ್ಷೆಯಲ್ಲಿ ಸಂಪರ್ಕ ಅಂದ್ರೆ ಏನು, ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂದ್ರೆ ಈ ಪಾಯಿಂಟ್ಗಳ ಜೊತೆಗೆ ನಿಮ್ಮದೇ ಆಗಿರ್ತಕ್ಕಂಥ ಪಾಯಿಂಟ್ಗಳನ್ನು ಕೂಡ ಸೇರಿಸಿ ಪರಿಣಾಮಕಾರಿ ಉತ್ತರವನ್ನು ಬರೀಬೇಕು. ಇನ್ನು ಸಂಪರ್ಕಕ್ಕೆ ಬಂದ್ರೆ ಸಂಪರ್ಕದ ವಿಧಗಳು ಅಂತ ಬರುತ್ತೆ. ಸಂಪರ್ಕವನ್ನ 2 ಭಾಗ ಮಾಡ್ತೀವಿ ನಾವು. ಒಂದು ವೈಯಕ್ತಿಕ ಸಂಪರ್ಕ, ಮತ್ತೊಂದು ಸಮುದಾಯ ಸಂಪರ್ಕ. ವೈಯಕ್ತಿಕ ಸಂಪರ್ಕ ಮಾಧ್ಯಮಗಳು, ಸಮುದಾಯ ಸಂಪರ್ಕ ಮಾಧ್ಯಮಗಳು. ಇದೇನು ವಿಧ ಅಂತ ಹೇಳೋದಕ್ಕಿಂತ ಏನಾಗಿದೆ ನೋಡಿ, ವೈಯಕ್ತಿಕ ಸಂಪರ್ಕ ಅಂದ್ರೆ ಈಗ ಅಂಚೆ ಇಲಾಖೆ ಇದೆಯಪ್ಪ, ಅಂಚೆ ಇಲಾಖೆ, ದೂರವಾಣಿ, ದೂರ ಸಂಪರ್ಕ ಸಾಧನಗಳು ಅಂತ ಏನ್ ಕರಿತೀವಿ. ಟೆಲಿಫೋನ್ ಇರ್ಬೋದು, ಅಲ್ಲ ಅದು ಲ್ಯಾಂಡ್ ಲೈನ್ ಇರ್ಬೋದು, ಮೊಬೈಲ್ ಇರ್ಬೋದು, ಫ್ಯಾಕ್ಸ್ ಇರ್ಬೋದು, ಟೆಲಿಗ್ರಾಫ್ ಇರ್ಬೋದು, ಇವೆಲ್ಲ. ಹಾಗೆ ಇಮೇಲ್ಗಳು, ಇಂಟರ್ನೆಟ್ಗಳು, ಇವನ್ನ ನಾವು ವೈಯಕ್ತಿಕವಾಗಿ ಬಳಸ್ತೀವಿ. ಪ್ರತಿಯೊಬ್ಬ ವ್ಯಕ್ತಿ ಬಳಸ್ತಕ್ಕಂಥ ಸಂಪರ್ಕ ಮಾಧ್ಯಮಗಳು. ಈಗ ಅಂಚೆ ಇಲಾಖೆ ಅಂತ ಹೇಳಿದ್ರೆ, ಆರಂಭದಲ್ಲಿ ಅಂಚೆ ಇಲಾಖೆ ಕೆಲಸ ಏನಾಗಿತ್ತಪ್ಪ, ಕೇವಲ ಅಂಚೆಯನ್ನ, ಲಕೋಟೆಗಳನ್ನ, ಪತ್ರಗಳನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಾಟ ಮಾಡೋದು, ಇಷ್ಟನ್ನು ಮಾಡ್ತಾ ಇದ್ರು ಅಲ್ವಾ. ಟೆಲಿಗ್ರಾಫ್ ಮಾಡ್ತಾ ಇದ್ರು. ಒಂದಷ್ಟು ಪಾರ್ಸಲ್ಗಳನ್ನ ತಗೊಂಡೋಗಿ ಕೊಡ್ತಾ ಇದ್ರು ಒಂದ್ ಕಡೆಯಿಂದ ಮತ್ತೊಂದ್ ಕಡೆ. ಆದ್ರೆ ಇವತ್ತೇನಾಗಿದೆ, ಅಂಚೆ ಇಲಾಖೆ ಸಾಕಷ್ಟು ಬದಲಾವಣೆ ಮಾಡ್ಕೊಂಡಿದೆ, ಆನ್ಲೈನ್ ಆಗಿದೆ. ಅಂಚೆ ಇಲಾಖೆಯಲ್ಲಿ ಪತ್ರಗಳನ್ನ ಸಾಗಾಟ ಮಾಡೋದ್ರ ಜೊತೆಗೆ, ಪಾರ್ಸಲ್ಗಳ ಮಾಡೋದ್ರ ಜೊತೆಗೆ ಉಳಿತಾಯ ಖಾತೆಗಳನ್ನು ಕೂಡ ತೆರೆಯಬಹುದು. ಇವತ್ತು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, NSC ಅಂತ ಕರಿತೀವಿ, ರಾಷ್ಟ್ರೀಯ ಉಳಿತಾಯ ಪತ್ರಗಳು. ಸೊ ಹೀಗೆ ಹಲವಾರು ಸೇವೆಗಳನ್ನ ನಾವು ಅಂಚೆ ಕಚೇರಿಗಳಲ್ಲಿ ಇವತ್ತು ಕರೆಂಟ್ ಬಿಲ್ ಕಟ್ಬೋದು, ಟೆಲಿಫೋನ್ ಬಿಲ್ ಕಟ್ಬೋದು, ಹೀಗೆ ನಾನಾ ರೀತಿಯ ಸೇವೆಗಳನ್ನ ನಾವು ಅಂಚೆ ಕಚೇರಿಗಳಲ್ಲಿ ಪಡೆಯಲಿಕ್ಕೆ ಸಾಧ್ಯತೆ ಇದೆ ಒಂದು. ಹಾಗೆ ದೂರ ಸಂಪರ್ಕ ಅಂತ ಏನ್ ಹೇಳ್ತೀವಿ ನಾವು, ಟೆಲಿಫೋನ್ ಇರ್ಬೋದು, ಫ್ಯಾಕ್ಸ್ ಇರ್ಬೋದು, ಟೆಲಿಗ್ರಾಫ್ ಇರ್ಬೋದು. ಸೊ ಇವೆಲ್ಲ ಏನ್ ಮಾಡುತ್ತೆ, ಒಂದ್ ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸುದ್ದಿ ಸಮಾಚಾರಗಳನ್ನ ಅತ್ಯಂತ ಶೀಘ್ರವಾಗಿ ರವಾನಿಸುತ್ತೆ. ಅದರಲ್ಲೂ ಇತ್ತೀಚೆಗೆ ಮೊಬೈಲ್ ಬಂದ ಮೇಲಂತೂ ಸ್ಥಿರ ದೂರವಾಣಿಗಳ ಸಂಖ್ಯೆ ಕಡಿಮೆ ಆಗಿದೆ. ಎಲ್ಲಿದೆ, ಆಫೀಸ್ಗಳಲ್ಲಿ ಅಲ್ವಾ, ಕಚೇರಿಗಳಲ್ಲಿ ಲ್ಯಾಂಡ್ ಲೈನ್ಗಳಿದೆ ಬಿಟ್ರೆ ಮನೆಗಳಲ್ಲಿ ಲ್ಯಾಂಡ್ ಲೈನು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಹಂಗೂ ಇರುತ್ತೆ. ಎಲ್ಲಿರುತ್ತೆ ಅಂತ ಹೇಳಿದ್ರೆ, ಇಂಟರ್ನೆಟ್ ಬ್ರಾಡ್ಬ್ಯಾಂಡ್ ಸಂಪರ್ಕ ಏನಾದ್ರು ಪಡ್ಕೊಂಡಿದ್ರೆ ಅಂತ ಕಡೆಗಳಲ್ಲಿ ಲ್ಯಾಂಡ್ ಲೈನ್ ಇರುತ್ತೆ, ಟೆಲಿಫೋನ್. ಜೊತೆಗೆ ಇತ್ತೀಚೆಗೆ ಬಂದಿರತಕ್ಕಂತ ಅವಾಗೆಲ್ಲ ಪತ್ರ ಬರಿತಾ ಇದ್ವಿ ಅಲ್ವಾ, ಹೇಗಿದ್ದೀರಾ, ನಾವು ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ, ಈಗೆಲ್ಲ ಪತ್ರ ಬರಿತಾ ಇದ್ವಿ. ಇವತ್ತೇನಾಗಿದೆ, ಎಲ್ಲ ಇಮೇಲ್ಗಳು ಬಂದಿದೆ. ಯಾವಾಗ ಎಲೆಕ್ಟ್ರಾನಿಕ್ ಸಂಪರ್ಕ ಸಾಧನಗಳು ಹೆಚ್ಚಾಗ್ತಾ ಹೋಯ್ತು, ಈಗ ಮಕ್ಕಳಿಗೆ ಪತ್ರ ಬರೆಯೋದು ಗೊತ್ತಿಲ್ಲ ಅಲ್ವಾ. ನಾವೆಲ್ಲ ಚಿಕ್ಕವರಿದ್ದಾಗ ಪತ್ರ ಬರಿತಿದ್ವಿ, ಇಂಗ್ಲೆಂಡ್ ಲೆಟರ್ ತಗೊಂಡು ಕ್ಷೇಮ ಸಮಾಚಾರಗಳನ್ನು ಬರೆದು ಆ ಕಡೆಯಿಂದ ಲೆಟರ್ ಬರೋದನ್ನ ಕಾಯ್ತಾ ಇರ್ತಿದ್ವಿ. ಇವತ್ತೇನಾಗಿದೆ, ಎಲ್ಲ ಇಮೇಲ್ಗಳು ಬಂದ್ಬಿಟ್ಟಿದೆ. ಇಮೇಲು ಹೋಯ್ತು. ಈಗ ಇಮೇಲ್ ಅಧಿಕೃತವಾಗಿ ಕಚೇರಿಗಳಲ್ಲಿ ಕೆಲವೊಂದು ಅಫಿಷಿಯಲಿ ಇಮೇಲ್ ಅನ್ನ ಬಳಸ್ತೀವಿ ಬಿಟ್ರೆ, ಈಗೆಲ್ಲ ಚಾಟಿಂಗ್ ಏನ್ ಬಂದಿದೆಪ್ಪ, ವಾಟ್ಸಪ್ ಬಂದಿದೆ ಅಲ್ವಾ, ಟೆಲಿಗ್ರಾಮ್ ಬಂದಿದೆ, ಬಹಳಷ್ಟು ಬಂದಿದೆ. ಈಗೆಲ್ಲ ಅದರಲ್ಲಿ ಚಾಟ್ ಮಾಡ್ತಾರೆ. ಚಾಟ್ ಮಾಡೋದಕ್ಕಿಂತ ನೇರವಾಗಿ ಹಲೋ ಅಂದ್ಬಿಡ್ತಾರೆ. ಈಗೆಲ್ಲ ಫ್ರೀ ಕಾಲ್ಗಳು ಜಾಸ್ತಿ ಆಗಿದೆ. ಸೊ ಹಾಗೆ ಜೊತೆಗೆ ಇಂಟರ್ನೆಟ್ ಅನ್ನೋ ಒಂದು ಜಾಲ ಇದೆ ನೋಡಿ, ಅಂತರ್ಜಾಲ.
ಇಡೀ ವಿಶ್ವವೇ ಬೆರಳ ತುದಿಯಲ್ಲಿ ಅಲ್ವಾ. ಅಂತರ್ಜಾಲ ಸಂಪರ್ಕ ಇಂಟರ್ನೆಟ್ ಬಂದ ನಂತರದಲ್ಲಿ ಇಡೀ ಜಗತ್ತು ನಮ್ಮ ಕೈಯಲ್ಲಿದೆ. ಮೊಬೈಲ್ಗಳಲ್ಲಿ ಇಂಟರ್ನೆಟ್ ಸಂಪರ್ಕ ಇದ್ರಂತೂ ಮುಗಿತು. ಯಾವುದೇ ವಿಷಯವನ್ನು ಕೂಡ ಕ್ಷಣಾರ್ಧದಲ್ಲಿ ನಾವು ಸರ್ಚ್ ಮಾಡಿ ಮಾಹಿತಿ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಎಷ್ಟು ಆ ಇಂಟರ್ನೆಟ್ ನಿಂದ ಉಪಯೋಗ ಇದೆಯೋ ಅಷ್ಟೇ ಇಂಟರ್ನೆಟ್ ಹಾಳು ಮಾಡುತ್ತೆ. ಹಾಗಾಗಿ ನಾವು ಹೇಗೆ ಬಳಸ್ಕೊಳ್ತೀವೋ ಅದರಿಂದ ಹಾಗೆ ಪ್ರಯೋಜನ ಸಿಗುತ್ತೆ. ಇನ್ನ ಸಮುದಾಯ ಸಂಪರ್ಕ ಮಾಧ್ಯಮ ಅಂತ ಬಂದಾಗ ನೋಡಿ, ಸಮುದಾಯ ಸಂಪರ್ಕ ಮಾಧ್ಯಮ ಅಂತಂದ್ರೆ ಮಾಸ ಸಮುದಾಯದ ಬಹಳಷ್ಟು ಜನರಿಗೆ ಏಕಕಾಲದಲ್ಲಿ ಸುದ್ದಿ ಸಮಾಚಾರಗಳನ್ನ ಸಂದೇಶಗಳನ್ನು ಮುಟ್ಟಿಸ್ತಕ್ಕಂಥದ್ದು ಅಂದ್ರೆ ಈ ದೂರದರ್ಶನ ಮತ್ತು ಆಕಾಶವಾಣಿ ಅಂತ ಅಲ್ವಾ. ದೂರದರ್ಶನ ಬರೋದಕ್ಕಿಂತ ಮೊದಲು ಆಕಾಶವಾಣಿ ಅಂತ ಇತ್ತು ಅಲ್ವಾ. ಯಾವ್ದಾದ್ರು ಮನೆಗಳಲ್ಲಿ ಹಳೆಯ ರೇಡಿಯೋಗಳಿದ್ರೆ ಹಚ್ಚಿದ್ರೆ ಗೊತ್ತಾಗುತ್ತೆ. ನಾವೆಲ್ಲ ಸಣ್ಣವರಿದ್ದಾಗ ರೇಡಿಯೋಗಳೇ, ಟಿವಿ ಎಲ್ಲ ನೋಡಿರ್ಲಿಲ್ಲ ಅಲ್ವಾ. ಆಕಾಶವಾಣಿ ವಾರ್ತೆಗಳು ಬರೋದು ಅಲ್ವಾ. ಆಕಾಶವಾಣಿ ಜನಪ್ರಿಯ ಒಂದು ಸಂಪರ್ಕ ಮಾಧ್ಯಮ ಆಗಿತ್ತು. ಆ ನಂತರದಲ್ಲಿ ದೂರದರ್ಶನ ಬಂತು. ದೂರದರ್ಶನ ಏನು ಡಿಡಿ ಅಂತ ಏನ್ ಕರಿತೀವಿ, ದೆಹಲಿಯಿಂದ ನೇರವಾಗಿ ಪ್ರಸಾರ ಆಗ್ತಕ್ಕಂಥ ದೂರದರ್ಶನ, ಈಗ ಅದರ ವಿಭಾಗೀಯ ಪ್ರಾದೇಶಿಕ ಚಾನೆಲ್ಗಳು ಕೂಡ ಶುರುವಾಗಿದೆ. ಕರ್ನಾಟಕದಲ್ಲಿ ಅದನ್ನ ಡಿಡಿ ಚಂದನ ಅಂತ ಕರೀತಾರೆ. ಸೊ ಇದು ಅಧಿಕೃತವಾಗಿ ಸರ್ಕಾರ, ಹಾಗೆ ಖಾಸಗಿಯಾಗಿ ಸಾವಿರಾರು ಟಿವಿ ಚಾನೆಲ್ಗಳಿದೆ. ಅದೆಲ್ಲ ಸುದ್ದಿ ಸಮಾಚಾರಗಳ ಜೊತೆಗೆ ಮನೋರಂಜನೆಯನ್ನು ಕೂಡ ಒದಗಿಸ್ತಕ್ಕಂಥ ಸಂಪರ್ಕ ಮಾಧ್ಯಮ, ಸಮುದಾಯ ಸಂಪರ್ಕ ಮಾಧ್ಯಮಗಳು ಅಂದಾಗ ದೂರದರ್ಶನ ಮತ್ತು ಆಕಾಶವಾಣಿಗಳು ಅಂತ ಹೇಳಿ. ಜೊತೆಗೆ ವೃತ್ತಪತ್ರಿಕೆಗಳು. ವೃತ್ತಪತ್ರಿಕೆ ಅಂತ ಬಂದಾಗ ನೋಡಿ, ನ್ಯೂಸ್ ಪೇಪರ್ಸ್ ಅಂತ ಬಂದಾಗ ಸಾಮಾನ್ಯವಾಗಿ ವೃತ್ತಪತ್ರಿಕೆಗಳು ಪ್ರಿಂಟ್ ಆಗಿರುತ್ತೆ, ಸುದ್ದಿ ಸಮಾಚಾರಗಳನ್ನ ಡಿಟೇಲ್ ಆಗಿ ಕೊಡುತ್ತೆ. ಈಗ ಟಿವಿ ನ್ಯೂಸ್ ಬಂತು ಅಂದ್ರೆ ಆ ಟೈಮ್ ಅಲ್ಲಿ ನಾನು ಕೇಳಿದ್ರೆ ಕೇಳಿಸ್ಕೊಂಡಂಗೆ, ಇಲ್ಲ ಅಂದ್ರೆ ಆ ನ್ಯೂಸ್ ಮಿಸ್ ಆಯ್ತು, ಮತ್ತೆ ಬೇರೆ ಎಲ್ಲ ತಗೊಳ್ಬೋದು ಬಿಡಿ. ಆದ್ರೆ ಪೇಪರ್ಗಳು ಹಾಗಲ್ಲ, ವೃತ್ತಪತ್ರಿಕೆಗಳು ಹಾಗಲ್ಲ ಅಲ್ವಾ. ಇಡೀ ದಿನ ಎಷ್ಟು ಜನನಾದ್ರೂ ಓದ್ರಿ, ಇಲ್ಲ ಇವತ್ತಿಂದ ಇನ್ನೊಂದು ವಾರ ಬಿಟ್ಟು ಓದ್ತೀನಿ ಅಂದ್ರೂ ಆ ನ್ಯೂಸ್ ಅದರಲ್ಲೇ ಇರುತ್ತೆ. ಹಾಗಾಗಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ಸುದ್ದಿ ಸಮಾಚಾರಗಳನ್ನ ನಾವು ವೃತ್ತಪತ್ರಿಕೆಗಳಿಂದ ಪಡಿಬಹುದು. ಇವತ್ತು ಎಷ್ಟು ನ್ಯೂಸ್ ಪೇಪರ್ಗಳಿದೆ ಗೊತ್ತಾ ಮಕ್ಕಳೇ? ಅಂದಾಜು ಮಾಡ್ಲಿಕ್ಕೆ ಆಗಲ್ಲ. ಭಾರತದಾದ್ಯಂತ ಸುಮಾರು 1 ಲಕ್ಷಕ್ಕೂ ಹೆಚ್ಚು ವೃತ್ತಪತ್ರಿಕೆಗಳು ಬೇರೆ ಬೇರೆ ಭಾಷೆಗಳಲ್ಲಿ ಅಸ್ತಿತ್ವವನ್ನು ಪಡ್ಕೊಂಡಿದೆ. ಈಗ ಪ್ರಜಾವಾಣಿ ಅದೊಂದು ನ್ಯೂಸ್ ಪೇಪರ್, ವಿಜಯವಾಣಿ ಅದು ಒಂದು 2 ಅಲ್ವಾ, ಸಂಯುಕ್ತ ಕರ್ನಾಟಕ 3, ಕನ್ನಡಪ್ರಭ 4, ಹೀಗೆ ಕೌಂಟ್ ಮಾಡ್ಕೊಂತ ಹೋದ್ರೆ ಲಕ್ಷಕ್ಕೂ ಹೆಚ್ಚು ವೃತ್ತಪತ್ರಿಕೆಗಳು ಇವತ್ತು ಅಸ್ತಿತ್ವದಲ್ಲಿದೆ. ಹಾಗೆ ನೋಡಿದ್ರೆ ಭಾರತದಲ್ಲಿ ಅತ್ಯಂತ ಹಳೆಯ ಮತ್ತು ಪ್ರಸ್ತುತವೂ ಚಾಲ್ತಿಯಲ್ಲಿರ್ತಕ್ಕಂಥ ಒಂದು ವೃತ್ತಪತ್ರಿಕೆ ನೆನ್ಪಿಡ್ಬೇಕು ಮಕ್ಕಳೇ, ಅದನ್ನ ಬಾಂಬೆ ಸಮಾಚಾರ ಅಂತ ಕರೀತಾರೆ. ಬಾಂಬೆ ಸಮಾಚಾರ. ಈ ಬಾಂಬೆ ಸಮಾಚಾರ ಅಂತಕ್ಕಂಥದ್ದು ಭಾರತದಲ್ಲಿ ಅತ್ಯಂತ ಹಳೆಯ ಮತ್ತು ಈಗಲೂ ಅಸ್ತಿತ್ವದಲ್ಲಿರ್ತಕ್ಕಂಥ ವೃತ್ತಪತ್ರಿಕೆ ಅಂತ ಹೇಳಿದ್ರೆ ಅದು ಬಾಂಬೆ ಸಮಾಚಾರ. ಇವತ್ತು ಇದೇನಾಗಿದೆ, ಅವತ್ತು ಬಾಂಬೆ ಅಂತ ಕರೀತಾ ಇದ್ರು, ಇವತ್ತು ಮುಂಬೈ ಆಗಿದೆ. ಹಾಗಾಗಿ ಮುಂಬೈ ಸಮಾಚಾರ ಅಂತ ಇವತ್ತು ಕರೀತಾರೆ. ಇವತ್ತಿಗೂ ಕೂಡ ಅದು ಅಸ್ತಿತ್ವನ ಉಳಿಸ್ಕೊಂಡು. ಇನ್ನು ಉಪಗ್ರಹ ಕಂಪ್ಯೂಟರ್ ಜಾಲ ಅಂತ ಬಂದಾಗ ಇವತ್ತು ಸ್ಯಾಟಲೈಟ್ಸ್ ಬೇಸ್ಡ್ ಎಜುಕೇಶನ್ಸ್ ಶುರುವಾಗಿದೆ. ಎಲ್ಲವೂ ಕೂಡ ಉಪಗ್ರಹ ಆಧಾರಿತ ಆಗಿದೆ. ಅದರಲ್ಲೂ ಕೂಡ ಕಂಪ್ಯೂಟರ್ ಏನು ಅಂತರ್ಜಾಲ ಇಂಟರ್ನೆಟ್ ಅಂತ ಕರೆದಿ ಪ್ರಪಂಚದ ಕಂಪ್ಯೂಟರ್ಗಳನ್ನ ಒಂದಕ್ಕೊಂದು ಬೆಸೆತಕ್ಕಂತ ಕೆಲಸವನ್ನ ಈ ಇಂಟರ್ನೆಟ್ ಉಪಗ್ರಹ ಆಧಾರಿತ ಸಂಪರ್ಕ ಜಾಲ ಏನಿದೆ ಇದು ಬಂದ ಮೇಲೆ, ಎಲೆಕ್ಟ್ರಾನಿಕ್ಸ್ ಮಾಧ್ಯಮ ಜನಪ್ರಿಯತೆಗೆ ಬಂದ ಮೇಲೆ ಸಂಪರ್ಕ ಮಾಧ್ಯಮದಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತೆ. ಯಾವುದೇ ವಿಷಯ, ಯಾವುದೇ ಸುದ್ದಿ ಸಮಾಚಾರಗಳನ್ನ ಕ್ಷಣಾರ್ಧದಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಈ GIS, GPS ಮತ್ತು RS ಅಂತ ಹೇಳ್ತೀವಿ. GIS ಅಂತ ಹೇಳಿದ್ರೆ ಗ್ಲೋಬಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ, ಜಾಗತಿಕ ಮಾಹಿತಿ ವ್ಯವಸ್ಥೆ ಅಂತಕ್ಕಂಥದ್ದು. ಇದು ಮಾಹಿತಿಯನ್ನ ಸಂಗ್ರಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ, ಉಪಗ್ರಹ ಆಧಾರಿತ. GPS ಅಂತಕ್ಕಂಥದ್ದು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ, ಅಂದ್ರೆ ಜಾಗತಿಕ ಸ್ಥಾನವನ್ನ, ನೀವು GPS ಮ್ಯಾಪ್ ಗಳನ್ನ ನೋಡ್ತೀರಲ್ವಾ, ನಾವು ಗೂಗಲ್ ಮ್ಯಾಪ್ ಅಲ್ಲಿ ಓಪನ್ ಮಾಡಿದ್ರೆ ಯಾವುದೇ ಪ್ರದೇಶದ ಮಾಹಿತಿ, ರೂಟ್ಗಳು ನಮಗೆ ನೀಟಾಗಿ ಗೊತ್ತಾಗುತ್ತೆ. ಅದೆಲ್ಲ ಯಾವ ವ್ಯವಸ್ಥೆ ಅಂದ್ರೆ ಅದು GPS ವ್ಯವಸ್ಥೆ. ಇದು GPS ಅನ್ನೋದು ಅಮೆರಿಕ ಮೂಲದ ಒಂದು ಸಾಫ್ಟ್ವೇರ್, ರೈಟ್.
ಅಮೆರಿಕ ಇದಕ್ಕಾಗಿ GPS ವ್ಯವಸ್ಥೆಗೆ ಇಡೀ ಜಾಗತಿಕ ಮಾಹಿತಿಯನ್ನ ಮ್ಯಾಪ್ ನಲ್ಲಿ ಹಿಡಿದಿರ್ತಕ್ಕಂಥ ಕೆಲಸವನ್ನ ಅಮೆರಿಕ ಸಂಸ್ಥೆ ಮಾಡುತ್ತೆ. ಅದಕ್ಕೆ GPS ವ್ಯವಸ್ಥೆ, ಅದಕ್ಕಾಗಿ 24 ಉಪಗ್ರಹಗಳನ್ನ ಉಡಾವಣೆ ಮಾಡಿದೆ GPS ಮೂಲಕ. 24 ಉಪಗ್ರಹಗಳಿಂದ ಕಂಟ್ರೋಲ್ ಮಾಡುತ್ತೆ GPS. ಭಾರತ ತನ್ನದೇ ಆಗಿರ್ತಕ್ಕಂಥ ಒಂದು GPS ಅನ್ನ ರೂಪಿಸ್ತಾ ಇದೆ. ಅದು ಕಾರ್ಯರೂಪಕ್ಕೂ ಕೂಡ ಬರ್ತಾ ಇದೆ. ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ? ನಾವಿಕ್ ಅಂತ ಹೆಸರಿಟ್ಟಿದ್ದಾರೆ. ಶೀಘ್ರದಲ್ಲೇ ಮುಂದಿನ ದಿನಮಾನಗಳಲ್ಲಿ ಭಾರತಕ್ಕೆ ಸ್ವಂತ ಒಂದು GPS ವ್ಯವಸ್ಥೆ ಬರುತ್ತೆ. ನಾವಿಕ್ ಅಂತ ಕರೀತಾರೆ. RS ಅಂತ ಕರೀತಾರೆ. ರಿಮೋಟ್ ಸರ್ವಿಸ್ ಅಂತ, ದೂರ ಸಂವೇದಿ ನಿಯಂತ್ರಣ ಮಾಡ್ತಕ್ಕಂಥದ್ರೆ ಯಾವುದೇ ಒಂದು ಜಾಗತಿಕವಾಗಿ ಮೇಲ್ಮೈಯನ್ನ, ಭೂಮಿಯ ಮೇಲ್ಮೈಯನ್ನ ಸ್ಪರ್ಶಿಸದೆ ದೂರದಲ್ಲಿ ಇದ್ಕೊಂಡು ದತ್ತಾಂಶವನ್ನ ಸಂಗ್ರಹ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಅಸ್ತಿತ್ವದಲ್ಲಿದೆ. ಸೊ ಹೀಗೆ ಸಂಪರ್ಕ ಮಾಧ್ಯಮ ಅಂತ ಬಂದಾಗ ಸಾಕಷ್ಟು ಅಂಶಗಳಿದೆ ಮಕ್ಕಳೇ. ನಾವು ಮುಖ್ಯವಾಗಿ ಕೆಲವೊಂದು ಅಂಶಗಳನ್ನ ಇಲ್ಲಿ ತಿಳಿತಕ್ಕಂಥ ಪ್ರಯತ್ನ ಮಾಡಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಮಕ್ಕಳೇ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ನಾವ್ ಏನನ್ನ ಕಲ್ತ್ವಿ ಅಂತ ಹೇಳಿದ್ರೆ, ವಾಯು ಸಾರಿಗೆಯನ್ನ ನೋಡಿದ್ವಿ, ವಾಯು ಸಾರಿಗೆಯ ಪ್ರಾಮುಖ್ಯತೆಯನ್ನ ನೋಡಿದ್ವಿ, ವಾಯು ಸಾರಿಗೆಯ ಪ್ರಮುಖ ವಿಮಾನ ನಿಲ್ದಾಣಗಳನ್ನ ಗುರುತಿಸಿದ್ವಿ. ನೀವು ಕೂಡ ವಾಯು ಸಾರಿಗೆಯ ಪ್ರಾಮುಖ್ಯತೆಯನ್ನ ಪಟ್ಟಿ ಮಾಡಿ, ವಾಯು ಸಾರಿಗೆಯಲ್ಲಿ ಪ್ರಮುಖ ವಿಮಾನ ನಿಲ್ದಾಣಗಳು, ಒಂದು ಔಟ್ಲೈನ್ ಇಂಡಿಯಾ ಮ್ಯಾಪ್ ಅನ್ನ ಬರೆದು ಪ್ರಮುಖ ವಿಮಾನ ನಿಲ್ದಾಣಗಳನ್ನ ಗುರುತಿಸಿದ್ವಿ. ಹಾಗೆ ಸಂಪರ್ಕ ಮಾಧ್ಯಮ ಅಂದ್ರೆ ಸಂಪರ್ಕ ಎಂದರೇನು, ಸಂಪರ್ಕದ ಪ್ರಾಮುಖ್ಯತೆಯನ್ನ ತಿಳಿಸಿ ಪ್ರಶ್ನೆ ಹಾಕಿ ಅದಕ್ಕೆ ಉತ್ತರಗಳನ್ನ ಬರೆಯಿರಿ. ಸಂಪರ್ಕದ ಪ್ರಾಮುಖ್ಯತೆಯನ್ನ ನಿಮ್ಮದೇ ಆಗಿರ್ತಕ್ಕಂಥ ಪಾಯಿಂಟ್ಗಳನ್ನ ಸೇರಿಸಿ. ಹಾಗೆ ಸಂಪರ್ಕದ ವಿಭಾಗ ಅಂತ ಬಂದಾಗ ಇಲ್ಲಿ ಯಾವ ಭಾಗದಿಂದ ಬೇಕಾದ್ರೂ ಕೂಡ ಪ್ರಶ್ನೆಗಳನ್ನ ಕೇಳಬಹುದು. ಹಾಗಾಗಿ ಪ್ರತಿಯೊಂದು ಸಂಪರ್ಕ ಸಾಧನಗಳನ್ನ, ಅಂಚೆ ಕಚೇರಿ ಇರ್ಬೋದು, ದೂರವಾಣಿ ಇರ್ಬೋದು, ಇಮೇಲ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, GPS ಇರ್ಬೋದು, GIS ಇರ್ಬೋದು. ಸೊ ಇವುಗಳ ಬಗ್ಗೆ ಒಂದಷ್ಟು ಟಿಪ್ಪಣಿಗಳನ್ನ ನೋಟ್ ಮಾಡಿ ಮಾಹಿತಿಯನ್ನ ಸರಿಯಾಗಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದ.